ಓಕೆ ಸ್ನೇಹಿತರೆ, ಇವಾಗ ಇಲ್ಲಿದ್ದೀನಪ್ಪ ಅಂದರೆ ಅಂಕಲ್ ಎಗ್ ರೈಸ್. ಇದನ್ನಪ್ಪ ಹಿಂಗಿದೆ ಅಂತ ಅನ್ಕೋಬೋದು. ಸೊ ಅಂಕಲ್ ಎಗ್ ರೈಸ್ ಅಂತಲೇ ಫೇಮಸ್ ಆಗಿರೋ ಒಂದು ಎಗ್ ರೈಸ್ ಹೋಟೆಲ್ ಹತ್ರ ಬಂದಿದ್ದೀನಿ. ಇಲ್ಲಿ ಎಲ್ಲಿದೆ? BS ಕಾಲೇಜ್ ಹತ್ರ ಇದೆ. ಸೊ ಬನ್ನಿ ನೋಡಿ, ಇದೆ. ಸೊ ಅಂಕಲ್ ಎಗ್ ರೈಸು ಇಲ್ಲಿ ಸ್ಪೆಷಲ್ ಅಂದರೆ ಎಗ್ಗಿಂದ ಮಾಡೋಂಥದ್ದೇ. ಎಗ್ ರೈಸ್ ಆಗ್ಬೋದು, ಎಗ್ ಚಿಲ್ಲಿ ಆಗ್ಬೋದು, ಎಗ್ ಮಂಚೂರಿ ಆಗ್ಬೋದು, ಮತ್ತು ಎಗ್ ಬೋಂಡ ಆಗ್ಬೋದು, ಈ ಥರದ್ದೇ ಮಾಡ್ತಾ ಹೋಗ್ತಾರೆ. ಬನ್ನಿ ಹೆಂಗೆ ಮಾಡ್ತಾರೆ, ಏನು ಸ್ಪೆಷಲ್ಲು, ಯಾಕೆ ಇಷ್ಟು ಜನ, ಎಷ್ಟು ಕ್ರೌಡ್ ಬರುತ್ತೆ, ಅಂಥ ಸ್ಪೆಷಲ್ ಏನಿದೆ, ಟೇಸ್ಟ್ ಹೆಂಗಿದೆ, ಸೊ ಎಲ್ಲವನ್ನೂ ತಿಳ್ಕೊಳ್ಳೋಣ. ಮತ್ತು ಹೆಂಗೆ ಮಾಡ್ತಾರೆ ಅನ್ನೋದು ಸಹ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಒಂದೊಂದೇ ವಿಡಿಯೋನ ನೋಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು? ಸರ್ ನಂಜುಂಡ ಅಂತ. ಓಕೆ ಸರ್. ಇದು ನೂಡಲ್ಸು, ಇದು ಪಾರ್ಸಲ್ ಅವ್ರಿಗೆ ಸರ್ಗೆ ನೂಡಲ್ಸ್ ಜೋ. ಪುದೀನ ಸೊಪ್ಪು ಹಾಕೋಣ ಮಗ. ಶೇಡ್ ರೈಸಾ? ಆ್ಯಕ್ಚುಲಿ ಮಾಡ್ತಿದ್ದೀವಿ. ಇಲ್ಲಾಂದ್ರೆ ಎಗ್ ಮಂಜೂರಿ ಕೊಡಿಸ್ಲಾ? ಎಗ್ ಮಂಜೂರಿ 2 ಆಪ್ ಕೊಡಿಸ್ತೀನಿ ಭಯ. 2 ಆಪ್ ಎಗ್ ಮಂಜೂರಿ. हाँ वोटे 3 आप भैया, 3 आप ताजू ग्रेवी. ಹೌದು ಸರ್. ಸರ್ ಅದು ಕೂಡ ಅವ್ರಿಗೆ ಬಿಟ್ಬಿಡಿ ಸರ್, ನೀವು ವಾಯ್ಸ್ ಇಲ್ಲ ಇಲ್ಲ. ಹಾಂ ಅದು ನೂಡಲ್ಸು ಸರ್ಗೆ ನೂಡಲ್ಸು ಮಂಜೂರಿ ಪಾರ್ಸಲ್. ಅದೊಂದು 25 ಆಗ್ತೀವಿ. ಒಂದು 20-25 ಆಗ್ತೀವಿ. ಹೌದು ಮುಂಚೆನೇ ಮಾಡ್ತೀವಿ. ಹಾಂ ಹೌದು ಅವಲಿಂದ ಹೌದು. ಹಾಂ ನಾವು ಹೋಟೆಲ್ ಕೆಲಸ ಮಾಡ್ತಿದ್ದೆ ಚಿಕ್ಕ ಹುಡುಗರಿಂದ. ಪಾತ್ರೆ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಆಮೇಲೆ ಸಪ್ಲೈದಾಗಿ ಆಮೇಲೆ ಕುಕ್ಕಾಗಿ ಆಮೇಲೆ ಈಗ ಓನರ್ ಆಗ್ತೀನಿ. ಹಂಗೆ ಬೇಸಿಂಗು LKG ಇಂದ 1ನೇ ಕ್ಲಾಸಿಂದ ಆಮೇಲೆ 10th 8th 9th PUC ಡಿಗ್ರಿ ಹಂಗೆ. ಅದೇನೋ ಕಾನ್ಸೆಪ್ಟ್ ನಂಗೆ ಹಂಗೆ ಬಂದ್ಬಿಡ್ತು. ನಾನೊಂದು ಕಡೆ ಎಗ್ ರೈಸ್ ತಿಂತಿದ್ದೆ ಹೋಟ್ಲ್ ಕೆಲಸ ಮಾಡ್ಕೊಂಡು. ಸರಿ ನಾನೇ ಸ್ವಂತ ಬಂಡಿಲ್ ಮಾಡ್ಬಾರ್ದು ಅಂದ್ಬಿಟ್ಟು ಈ ಥರ ಎಗ್ ರೈಸ್ ಎಲ್ಲ ಮಾಡ್ಕೊಂಡು ಹಿಂಗೆ ಹೋದೆ. ಮತ್ತು ಇದೇ ಸ್ವಲ್ಪ ಕ್ಲಿಕ್ಕಾಗಿ ಹೋಗ್ತಲ್ಲ, ಹಂಗೆ ಕಂಟಿನ್ಯೂ ಮಾಡ್ಕೊಂಡು. ಹೌದು ಹೌದು. ಉಪ್ಪು ಹೌದು ಸರ್. ಹಾಂ ಸರ್ ಪಾರ್ಸಲ್. ಹಾಂ ಬ್ಲ್ಯಾಕ್ ಪೆಪ್ಪರ್, ಗರಂ ಮಸಾಲ, ಧನಿಯಾ ಪೌಡರ್, ಹಳದಿ ಪೌಡರ್, ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಎರಡು ಆಫ್ ಹೇಳಿದ್ದೀನಿ. 3 ಆಪ್ ಕೊಡ್ಲಾ ಭಯ? ಒಟ್ಟು 4 ಆಪು. ಹಾಂ ಕೊತ್ತಂಬರಿ ಸೊಪ್ಪು, ಇದು ಕಲ್ಕತ್ತಾ ಸೋಯಾ ಸಾಸ್, ಬ್ರಿಟಿಷ್ ಕಾಲದಿಂದ ಬಂದಿರೋದು, ಹಳೆ ಕಾಲದಿಂದ. ಎಲ್ಲ ಡೀಟೇಲ್ ಹೇಳ್ಬೇಕು ಸಾಕು. ಹೌದು ಏನು ತೊಂದರೆ ಇಲ್ಲ, ಅದಕ್ಕೆ ಡೀಟೇಲ್ ಹೇಳ್ತಿರೋದು. ಅವರ ಲಕ್ಕು. ತಾಜು ಗ್ರೇವಿ ಹಾಕ್ತಿದ್ದೀನಿ. ಇದಕ್ಕೆ ಮೊಟ್ಟೆ ಎಲ್ಲ ಹಾಕಿರ್ತೀವಿ, ಒಳಗಡೆ ಟೊಮೊಟೊ ಹಾಕಿ ಪೇಸ್ಟ್ ಮಾಡಿ ಎಲ್ಲ ಮಾಡಿರ್ತೀವಿ. ಸರ ಇಲ್ಲ ಅಷ್ಟೇ. ಸರಿ ಸರ್ 160. ಪಾರ್ಸಲ ಕೊಟ್ಟು ಹೆಚ್ಚು ಸರ್. ತೊಗೊಳ್ಳಿ, ಕೋಲ್ಡ್ ಬೇಕಾ ವಾರಂ ಬೇಕಾ?
ಸ್ವಲ್ಪ ಮಿಕ್ಸ್ Received Paytm payment Nice. of 160 rupees. Received Paytm payment ಸರ್ ಎಕ್ಟಿಕಾ ಈ ಥರ ಬರುತ್ತೆ rupees. ಸಾಕು ಸತಳೆ ಎಗ್ ಮಂಜೂರಿ ಮೂರಾಪು ವಾಯ್ಸ್ ಆಯಿತು ಹಾಫು ಒಂದಾ 15 ವರ್ಷದಿಂದ ಇವ್ರು ಮುಂಚೆ ಇಲ್ಲಿ ಶ್ರೀನಿವಾಸ ನಗರ ಗಾಡಿಯಲ್ಲಿ ಇಟ್ಕೊಂಡಿದ್ರು. ಅದಾದಮೇಲೆ ಶಂಕರ್ನಾಗ್ ಸರ್ಕಲಲ್ಲಿ ಒಂದು ಗಾಡಿ ಇಟ್ಕೊಂಡಿದ್ರು. ಆಮೇಲೆ ಅಂಕಲ್ ಎಗ್ ರೈಸ್ ಅಂತ ಶಂಕರ್ನಾಗ್ ಸರ್ಕಲ್ ಒಂದು ದೊಡ್ಡದು ಅಂಗಡಿ ಮಾಡಿದರು. ತುಂಬ ಚೆನ್ನಾಗಿ ಫುಡ್ ಮಾಡ್ತಾ ಇದ್ದಾರೆ. ತುಂಬ ನಾನು ಪ್ರತಿ ಒಂದು 2 ದಿನಕ್ಕೆ ಒಂದು ಸಲ ಬಂದೇ ಬರ್ತಾ ಇದ್ದೀನಿ. 15 ವರ್ಷದಿಂದ ಅವ್ರ ಜೊತೆ ಇದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಏನು ಇಷ್ಟ ಇಲ್ಲಿ? ಟೇಸ್ಟ್ ಅವಾಗಿರೋ ಹೌದು, ಸೇಮ್ ಟೇಸ್ಟ್ ಇದೆ. ಏನು ಒಂದೇ ಥರ ಇದೆ ಟೇಸ್ಟ್ಗಳು. ನಿಮಗೆ ಏನು ಇಷ್ಟ ಇವರು? ಚೆನ್ನಾಗಿದೆ. ಯಾವ್ದು ಇಷ್ಟ ನಿಮ್ಗೆ? ಏನೇನು ಇಷ್ಟ? ಇಲ್ಲಿ ಇವ್ರದ್ದು ಎಗ್ ರೈಸೇ ಫೇಮಸ್. ಎಗ್ ರೈಸ್ ಈಗ ಎಗ್ ಬೋಂಡ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಮಂಚೂರಿಯನ್ ಮಾಡ್ತಾ ಇದ್ದಾರೆ, ಬೇರೆ ವೆರೈಟೀಸ್ ಇದೆ. ಈಗ ಜನಗಳು ಹಾಗೇನೆ ಆಲ್ಮೋಸ್ಟ್ ಎಲ್ಲ ನಮ್ಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ ಇಲ್ಲೆಲ್ಲ ತುಂಬ ಫೇಮಸ್ ಆಗಿಬಿಟ್ಟಿದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂದರೆ ಪಾರ್ಸಲ್ ಎಲ್ಲ ತೊಗೊಂಡು ಹೋಗ್ತೀರಾ? ಹೌದೌದು, ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀನಿ. 10-15 ವರ್ಷದಿಂದ ನಾನು ಇವರು ಒಂದು 4-5 ಕಡೆ ಮಾಡಿದ್ದಾರೆ, ಬೇರೆ ಬೇರೆ ಕಡೆ. ಎಲ್ಲ ಕಡೆಗೂ ನಾನು ಎಲ್ಲಿ ಹೋಗ್ತಾರೆ ಅಲ್ಲಿ ನಾನು ಹೋಗ್ತಾ ಇದ್ದೆ. ಅಂದರೆ ಅಷ್ಟು ವರ್ಷದಿಂದ ಮಾಡ್ಕೊಂಡು ಇವತ್ತು ಇಷ್ಟು ದೊಡ್ಡದಾಗಿ ಹೌದು, ಮಾಡ್ಕೊಂಡಿದ್ದಾರೆ. ಹೌದು. ಏನ್ ಹೇಳ್ತೀರಾ ಅವ್ರಿಗೆ? ತುಂಬ ಅವ್ರು ಇನ್ನೂ ಬೆಳಿಬೇಕು. ಇನ್ನೊಂದು ಸರ್, ಬೇರೆ ಕಡೆ ಹೋಗಿ ಎಗ್ ರೈಸ್ ತಿಂದಿರ್ತೀರಾ, ಅಲ್ಲಿ ಟೇಸ್ಟಿಗೆ ಇಲ್ಲಿ ಟೇಸ್ಟಿಗೆ ಏನು ಡಿಫ್ರೆನ್ಸ್ ಇರುತ್ತೆ? ಡಿಫ್ರೆನ್ಸ್ ಅಂದರೆ ಬೇರೆ ಕೆಲವರೆಲ್ಲ ಅಷ್ಟೊಂದು ಟೇಸ್ಟ್ ಮಾಡಲ್ಲ. ನಮಗೆ ಅಂದರೆ ಸೆಟ್ ಆಗಿದೆ ಅದು. ಎಲ್ಲಿ ಆಲ್ಮೋಸ್ಟ್ ತುಂಬ ಜನ ಒಂದು ಸಲ ಬಂದವರು ಇನ್ನೊಂದು ಸಲ ಬಂದೇ ಬರ್ತಾರೆ ಇಲ್ಲಿ, ಆ ಥರ. ಈಗ ಅಂಕಲ್ ಎಗ್ ರೈಸ್ ಅಂತ ಹೆಸರಿಟ್ಟಿದ್ದಾರೆ, ಅದಕ್ಕೆ ಹೇಳ್ತೀನಿ. ಹೌದು, ಅಂಕಲ್ ಅಂದರೆ ಅವರ ಅಂಕಲ್ ಅಂತ ಇದ್ರೆ ಅದು ಫೇಮಸ್ ಆಗಿದೆ. ಅಂಕಲ್ ಅಂಕಲ್ ಅಂತ ಬಂದವರು ಈಗ ಹುಡುಗರು ಅಂಕಲ್ ಅಂಕಲ್ ಅಂತ ಹೇಳಿ ಅದು ಅಂಕಲ್ ಎಗ್ ರೈಸ್ ಆಗಿ ಹೋಗಿದೆ. ಹೆಸರೇ ಒಂದು ಯುನಿಕಲ್ಲಿ ಇದೆ ಈಗ. ಹೌದೌದು, ಯುನಿಕ್ ಫೇಮಸ್ ಆಗಿರೋದು ಅದರಿಂದಾಗಲಿ. ಓಕೆ ಓಕೆ. ಧನ್ಯವಾದ. ಓಕೆ. ಓಕೆ ಫ್ರೆಂಡ್ಸ್, ಇವಾಗ ಅಂಕಲ್ ಎಗ್ ರೈಸ್, ಏನಪ್ಪ ಇದು ಅಂಕಲ್ ಎಗ್ ರೈಸ್ ಅಂತ ಅನ್ಕೋಬೋದು. ಸೊ ಈ ಅಂಕಲ್ ಎಗ್ ರೈಸು ಅಂತ ಹೆಸರಿಟ್ಟಿದ್ದೆ ಅಂದರೆ ಯಾರು ಕಸ್ಟಮರ್ ರೆಗ್ಯುಲರ್ ಬರ್ತಾಯಿದ್ರು ಅವರೇ ಬಂದು ಹೆಸರಿಟ್ಟಿರೋಂಥದ್ದು. ಈ ಅಂಕಲ್ ಎಗ್ ರೈಸ್ ಹತ್ರ ಇದೀನಿ ನಾನು ಇವಾಗ. ಸೊ ನೋಡಿ ಟೇಸ್ಟ್ ಮಾಡೋಣ ಎಗ್ ರೈಸು. ಇದು ಮತ್ತು ಎಗ್ ಏನಿದು ಎಗ್ ಚಿಲ್ಲಿ. ಓಕೆ, ಹಾಂ, ಇದು ಎಗ್ ರೈಸು ಮತ್ತು ಎಗ್ ಚಿಲ್ಲಿ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ವಾವ್, ಸಖತ್ತಾಗಿದೆ. ಮತ್ತು ಇನ್ನೊಂದೇನೆಂದರೆ ಇದನ್ನು ಮಾಡೋದು ಹೆಂಗೆ ಅಂತಲೂ ಸಹ ನೋಡಿದ್ವಿ. ಅದು ಹೆಂಗೆ ಅಂದರೆ ಒಳ್ಳೆ ಎಣ್ಣೆ ಹಾಕಿ ಮತ್ತು ಫುಲ್ ಹೈಜಿನಾಗಿ ಮಾಡ್ತಾರೆ. ಸೊ ಹಂಗಾಗಿ ಇಲ್ಲಿ ಕಸ್ಟಮರ್ ಹುಡ್ಕೊಂಬರ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಫುಡ್ಡಲ್ಲಿ ಒಳ್ಳೆ ಟೇಸ್ಟ್ ಕೊಟ್ಟರೆ ಸಾಕು, ಕಸ್ಟಮರ್ ಎಲ್ಲಿಂದನೂ ಬರ್ತಾರೆ. ಸೊ ಹಂಗಾಗಿ ಇಲ್ಲಿ ಕಸ್ಟಮರ್ ತಿಂದು ಅವರೇ ಫೇಮಸ್ ಮಾಡಿದಂತಹ ಎಗ್ ರೈಸ್ ಶಾಪ್ ಅಂದರೆ ಇದು ಅಂಕಲ್ ಎಗ್ ರೈಸು. ಸೊ ಬನ್ನಿ ಇವಾಗ ಹೆಂಗೆ ಮಾಡ್ತಾರೆ, ಹೆಂಗೆ ಪ್ರಿಪೇರ್ ಮಾಡ್ತಾರೆ, ಸೊ ಈ ಎಗ್ ರೈಸ್ನ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಬನ್ನಿ.